ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಯಿತು. 3900ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅದು. ಆರೋಪ ಪಟ್ಟಿಯಲ್ಲಿ ದರ್ಶನ್ ಕ್ರೌರ್ಯ ಅನಾವರಣ, ವಕೀಲರಿಗೆ ಕರೆ ಮಾಡಿ ದಾಸ ಮಾತನಾಡಿದ್ದೇನು. ಈ ಸುದ್ದಿಯನ್ನು ನೋಡೋಣ ಚಿತ್ರಹಿಂಸೆ ನ್ಯೂಸ್ ಟಾಪ್ ನಲ್ಲಿ. ಚಾರ್ಜ್ ಶೀಟ್ನಲ್ಲಿ 3 ಪ್ರತ್ಯೇಕ ಸಾಕ್ಷಿಗಳ ಹೇಳಿಕೆ ಉಲ್ಲೇಖಿಸಲಾಗಿತ್ತು. ಇದೇ ಹೇಳಿಕೆ ದರ್ಶನ್ಗೆ ಮುಳುವಾಗಲಿದೆ. ಶೆಡ್ನ ಭದ್ರತಾ ಸಿಬ್ಬಂದಿ ಮತ್ತು 2 ಕೆಲಸಗಾರರು ಶೆಡ್ಗೆ ದರ್ಶನ್ ಬಂದು ತೆರಳಿದ್ದರ ಬಗ್ಗೆ ಹೇಳಿಕೆ ದಾಖಲಿಸಿದ್ದಾರೆ. ಘಟನೆ ನಡೆದ ಸಮಯ ಯಾವುದು, ಯಾವಾಗ ಬಂದ್ರು, ಯಾವ್ಯಾವ ವಾಹನಗಳು ಶೆಡ್ಗೆ ಬಂದಿದ್ದವು, ಶೆಡ್ಗೆ ಎಷ್ಟು ಜನ ಬಂದಿದ್ದರು, ಪವಿತ್ರ ಬಂದಿದ್ದು ಯಾವಾಗ, ದರ್ಶನ್ ಬಂದಿದ್ದು ಯಾವಾಗ ಅನ್ನೋ ಎಲ್ಲ ಪ್ರಶ್ನೆಗೂ ನಿಖರ ಹೇಳಿಕೆ ನೀಡಿದ್ದಾರೆ. ರೇಣುಕಾಸ್ವಾಮಿಯನ್ನ ಬದುಕಿದ್ದಾಗ ನೋಡಿದ್ದ ವಾಚ್ಮ್ಯಾನ್ ಕೊಲೆಗೂ ಮುನ್ನ ಯಾರು ಬಂದು ಹೋಗಿದ್ರು ಅನ್ನೋ ಮಾಹಿತಿ ನೀಡಿದ್ದಾರೆ. ಹಾಗೇನೆ ಪ್ರಕರಣದಲ್ಲಿ 2 ಮತ್ತು 3ನೇ ಸಾಕ್ಷಿಗಳ ಹೇಳಿಕೆ ಮುಖ್ಯವಾಗಿತ್ತು. ರೇಣುಕಾಸ್ವಾಮಿ ಮೇಲೆ ಎಷ್ಟು ಸಮಯ ಹೊಡೆದ್ರು, ದರ್ಶನ್ ಏನು ಮಾಡಿದ, ಪವಿತ್ರ ಗೌಡ ಏನ್ ಮಾಡಿದ್ಲು, ಉಳಿದವರು ಏನ್ ಮಾಡಿದ್ರು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಪ್ರತ್ಯಕ್ಷದರ್ಶಿಗಳು ನೀಡಿದ್ದಾರೆ. ಇದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ನನ್ನ ಬಿಟ್ಟು ಬಿಡಿ ಅಂತ ಕೈ ಮುಗಿದಿದ್ದ ರೇಣುಕಾಸ್ವಾಮಿ ಪವಿತ್ರಾಳ ಕಾಲು ಹಿಡಿದಿದ್ದ. ಈ ವೇಳೆ ನಿನಗೆ ಬದುಕಲು ಅರ್ಹತೆ ಇದೆಯಾ ಅಂತ ಪವಿತ್ರ ಕೇಳಿದ್ದಾಳೆ. ರೇಣುಕಾಸ್ವಾಮಿ ಕಾಲು ಹಿಡಿಯಲು ಬಂದಾಗ ಪವಿತ್ರ ಒದ್ದಿದ್ದಾಳೆ ಅಂತ ಚಾರ್ಜ್ ಶೀಟ್ನಲ್ಲಿ ನಮೂದಿಸಲಾಗಿದೆ. ರೇಣುಕಾಸ್ವಾಮಿಗೆ ಒದ್ದಾಗ ಆತನ ರಕ್ತ ಪವಿತ್ರಾಳ ಬಟ್ಟೆ ಮತ್ತು ಚಪ್ಪಲಿಗೆ ಅಂಟಿರುವುದು FSL ವರದಿಯಿಂದ ದೃಢವಾಗಿದೆ. ರೇಣುಕಾಸ್ವಾಮಿ ಮರ್ಮಾಂಗದಲ್ಲಿ ಗಾಯವಾಗಿರೋದನ್ನ ದರ್ಶನ್ನ ಪ್ರಕರಣದಲ್ಲಿ ವೈದ್ಯರು ದೃಢಪಡಿಸಿದ್ದಾರೆ. ರೇಣುಕಾಸ್ವಾಮಿಯ ದೇಹದ 16 ಭಾಗಗಳಲ್ಲಿ ಗಾಯಗಳಾಗಿವೆ. ರೇಣುಕಾಸ್ವಾಮಿಯ ದೇಹದಲ್ಲಿ 2 ರಿಂದ 3 ಕಡೆ ಮೂಳೆ ಮುರಿದಿದೆ. ರೇಣುಕಾಸ್ವಾಮಿ ದೇಹದ ಹಲವೆಡೆ ರಕ್ತಸ್ರಾವ, ಹೆಬ್ಬುಗಟ್ಟಿದೆ ಅಂತ ವರದಿ ನೀಡಿದ್ದಾರೆ. ರೇಣುಕಾಸ್ವಾಮಿ ಹಲ್ಲೆಯಿಂದ ಮೃತಪಟ್ಟಿದ್ದಾನೆಂದು ವರದಿಯಲ್ಲಿದ್ದು, ತಲೆ, ಮಂಡಿ ಮತ್ತು ಎದೆಯ ಮೇಲೆ ಜಿಗಿದು ಬಿದ್ದು ಹಲ್ಲೆ ಮಾಡಲಾಗಿದೆ. ಇದರಿಂದ ಪಕ್ಕೆಲುಬು ಮುರಿದು ಹೋಗಿದೆ. ಜೂನ್ 8ರ ಸಂಜೆ 6:30ರಿಂದ 7 ಗಂಟೆಯ ಸಮಯದಲ್ಲಿ ರೇಣುಕಾಸ್ವಾಮಿ ಸಾವಾಗಿದೆ ಅಂತ ವೈದ್ಯರು ವರದಿ ಕೊಟ್ಟಿದ್ದಾರೆ. ಈ ವರದಿಯನ್ನು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಸಲಾಗಿದೆ. ಬಳ್ಳಾರಿ ಜೈಲಲ್ಲಿರೋ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕರೆ ಮಾಡಿ 5 ನಿಮಿಷ ಮಾತುಕತೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಮಧ್ಯಾಹ್ನ 2:45ರ ವೇಳೆ ಪತ್ನಿಗೆ ದರ್ಶನ್ ಕರೆ ಮಾಡಿತ್ತು. ಇಬ್ಬರ ನಡುವೆ ಸಂಭಾಷಣೆಯನ್ನ ಪೊಲೀಸರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಪತ್ನಿ ಫೋನ್ ಮೂಲಕ ವಕೀಲರ ಜೊತೆಯೂ ದರ್ಶನ್ ಮಾತನಾಡಿದ್ದಾರೆ, ಜಾಮೀನು ಕುರಿತು ಚರ್ಚಿಸಿದ್ದಾರೆ.